ವೆಲ್ಕಮ್ ಟು ಅವರ್ ಚಾನಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಜಿಕೆ ಮತ್ತು ಮಾನ್ಯತಾ ಮಾತಾಡ್ತಿರ್ತಾರೆ. ಮೂಗಿನ ಮೇಲೆ ಹೊಡಿಬಾರ್ದಾಗಿತ್ತು, ನಿನ್ಗೆ ಮೇಲೆ ಹೊಡಿಬೇಕಾಗಿತ್ತು, ಆಗ್ಲಾದ್ರೂ ನಾನ್ಸೆನ್ಸ್ ತರ ಮಾತಾಡೋದನ್ನ ನಿಲ್ಲಿಸ್ತಾ ಇದ್ದೆ. ನಾನ್ಸೆನ್ಸ್ ಅಂತ ಹೇಳಿ ಇಲ್ಲಿ ಮಾನ್ಯತಾ ಜಿಕೆಗೆ ಹೊಡೆದು ಅಲ್ಲಿಂದ ಹೋಗ್ತಾರೆ. ಇಲ್ಲ ನನ್ ಮೂಗೇನೋ ಎಲ್ಲರೂ ದೇವಸ್ಥಾನದ ಗಂಟೆ ಅಂತ ಅನ್ಕೋಬಿಟ್ಟಿದ್ದಾರೆ. ಬಂದು ಪಾಸ್ ಬಿಟ್ಟು ಹೋಗ್ತಾರ. ಇತ್ತಂಗ್ ಹೇಳಿದ್ರೆ ಬಂದು ಎದೆಗೋದಂತೆ. ಹಾಗಾಯ್ತು ಇವ್ರ ಪರಿಸ್ಥಿತಿ. ಕಣ್ಮುಂದೆ ಕಾಣಿಸ್ತಿರೋ ಸತ್ಯನ ಮೂಗಿನೇರವಾಗಿ ಹೇಳಕ್ ಹೋದ್ರೆ ಎಲ್ರು ನನ್ ಮೂಗ್ಗೆ ಹೊಡಿತಾರಲ್ಲಪ್ಪ. ಇನ್ ಮುಂದೆ ಇವ್ರು ಯಾರಿಗೂ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಸತ್ಯನ ಸತ್ಯ ಅಂತ ಹೇಳಕ್ಕೆ ಹೋಗಲ್ಲ. ಹಾಳಾದವರು ಅವ್ರ ಕರ್ಮ ಅವ್ರವ್ರೆ ಅನುಭವಿಸ್ಕೊಳ್ಳಿ, ನಮ್ಗೆ ಯಾಕೆ ಬೇಕು ಈ ಏಟಿನ ಬಹುಮಾನಗಳು ಅಂತ ಹೇಳಿ ಇಲ್ಲಿ ಜಿಕೆ ಹೇಳ್ಕೊತಿರ್ತಾರೆ. ಆ ಕಡೆ ಸಿದ್ಧಾರ್ಥ್ ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ರಾಮಾಚಾರಿ ಇರಲ್ಲ, ಬದ್ಲಿಗೆ ಚಾರು ಇರ್ತಾರೆ. ಇದೇನಿದು ರಾಮಾಚಾರಿ ಫೋನು ರಿಂಗ್ ಆಗ್ತಿದ್ಯಲ್ಲ ಅಂತ ಹೇಳಿ ಚಾರು ಕಾಲ್ ಪಿಕ್ ಮಾಡಿ ಹಲೋ ಅಂತ ಚಾರು ಹೇಳ್ತಾರೆ. ಹಲೋ, ನನ್ನ ಹೆಸರು ಸಿದ್ಧಾರ್ಥ್ ಅಂತ, ಸ್ವಲ್ಪ ಬಸವರಾಜ್ ಅವ್ರಿಗೆ ಫೋನ್ ಕೊಡ್ತೀರಾ ಅಂತ ಸಿದ್ಧಾರ್ಥ್ ಕೇಳ್ತಾರೆ. ಬಸವರಾಜ ನಿಮ್ಗೆ ಯಾರು ಬೇಕಾಗಿತ್ತು ಅಂತ ಚಾರು ಪ್ರಶ್ನೆ ಮಾಡ್ತಾರೆ. ಇದು ಬಸವರಾಜ್ ಅವ್ರ ನಂಬರ್ ಅಲ್ವಾ ಅಂತ ಸಿದ್ಧಾರ್ಥ್ ಕೇಳ್ತಾರೆ. ಹಲೋ ಮಿಸ್ಟರ್, ಯಾವ ಬಸವರಾಜು, ಯಾವ ನಂಬರು ಅಂತ ಚಾರು ಕೇಳ್ತಿರ್ತಾರೆ. ಬಸವರಾಜ್ ಅವರೇ ಕಾಲ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡು ಅಂತ ಹೇಳಿದ್ರು. ನಾನು ಸಿದ್ಧಾರ್ಥ್ ಅಂತ, ಯಾಕವ್ರಿಲ್ವಾ ಅಂತ ಸಿದ್ಧಾರ್ಥ್ ಕೇಳ್ತಾರೆ. ಬಸವರಾಜು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ. ಅವ್ರಿಲ್ವಾ ಅಂತ ಕೇಳಿದ್ರೆ ಏನ್ರಿ ಅರ್ಥ ಅಂತ ಚಾರು ಹೇಳ್ತಿರ್ತಾರೆ. ಹಾಗಾದ್ರೆ ಇದು ಬಸವರಾಜ್ ಅವ್ರದ್ದು ನಂಬರ್ ಅಲ್ವಾ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಅಲ್ಲ ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಚಾರು ಹೇಳ್ಬಿಡ್ತಾರೆ. ಏನೋ ನಿಮ್ ಗಂಡ ರಾಮಾಚಾರಿದ ಅಂತ ಚಾರು ಕೇಳ್ತಾರೆ. ಹೌದು, ಇದು ನನ್ ಗಂಡ ರಾಮಾಚಾರಿ ನಂಬರ್. ನಿಮ್ಗೆ ಎಷ್ಟಲೆ ಅಂತ ಹೇಳ್ಬೇಕು? ಹೆಂಗಸ್ರು ವಾಯ್ಸ್ ಕೇಳಿದ್ರೆ ಸಾಕಲ್ವಾ? ನಿಮ್ಮಂತ ಗಂಡಸ್ರು ಕಾರಣ ಹೇಳ್ದೆ ಹೆಂಗಸ್ರ ಜೊತೆ ಮಾತಾಡ್ತಾನೆ ಇರ್ತೀಯ, ಸರಿಯಾಗಿರೋ ನಂಬರ್ ನೋಡ್ಕೊಂಡು ಡಯಲ್ ಮಾಡಿ ಅಂತ ಚಾರು ಹೇಳ್ತಾರೆ. ಅಲ್ಲ ಮೇಡಮ್, ಇದು ಬಸವರಾಜ್ ಅವ್ರೆ ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳಕ್ ಬರ್ತಾರೆ. ಅಲ್ಲ ಕಣ್ರಿ, ಅವಾಗಿಂದ ಹೇಳ್ತಾ ಇದೀರಲ್ವಾ, ಇಲ್ಲಿ ಬಸವರಾಜು ಇಲ್ಲ ಸಿದ್ದರಾಜುನು ಇಲ್ಲ ಅಂತ ಚಾರು ಹೇಳ್ತಿರ್ತಾರೆ. 100% ಪಕ್ಕನ ಅಂತ ಸಿದ್ಧಾರ್ಥ್ ಕೇಳ್ತಾರೆ. 200% ಪಕ್ಕ, ಮೊದ್ಲು ಕಾಲ್ ನ ಕಟ್ ಮಾಡಿ ಅಂತ ಹೇಳಿ ಚಾರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಆ ಕಡೆ ಸಿದ್ಧಾರ್ಥ್ ಕಂತೂ ಅನುಮಾನ ಶುರು ಆಗುತ್ತೆ. ಈ ಕಡೆ ಚಾರು ಬೈಕೋತಿರ್ತಾರೆ. ಅದೇನ್ ಜನಗಳೋ ಏನೋ, ಹೆಣ್ಮಕ್ಳಂದ್ರೆ ಸಾಕು ಜೋಲ್ ಸುರ್ಸ್ಕೊಂಡು ಬಂದ್ಬಿಡ್ತಾರೆ. ಇದವ್ರನ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಅಂತ ಹೇಳಿ ಇಲ್ಲಿ ಚಾರು ಕೂಗಾಡ್ತಿರ್ತಾರೆ. ಅದೇ ಸಮಯಕ್ಕೆ ರಾಮಾಚಾರಿ ಹಾಗೂ ಮುರಾರಿ ಬರ್ತಾರೆ. ಏನ್ರಿ ಚಾರು ಮೇಡಮ್, ಬೆಳಗ್ಗೆ ಸಾಸಿವೆ ತರ ಸಿಡಿತಾ ಇದೀರಲ್ಲ, ಏನಾಯ್ತು ಅಂತ ರಾಮಾಚಾರಿ ಕೇಳ್ತಾರೆ. ಸಾಸಿವೆ ತರ ಅಲ್ಲ, ನಾನು ಬರ್ತಿರೋ ಸಿಟಿಗೆ ಬಾಂಬ್ ತರ ಸಿಡಿಬೇಕು ಅನ್ಸ್ತಿದೆ ಅಂತ ಚಾರು ಹೇಳ್ತಾರೆ. ರೀ ಏನಾಯ್ತು ಅಂತ ರಾಮಾಚಾರಿ ಕೇಳ್ತಾರೆ. ಯಾರೋ ಒಬ್ಬ ನಿನ್ ಫೋನಿಗೆ ಕಾಲ್ ಮಾಡ್ಬಿಟ್ಟು ಬಸವರಾಜು ಇದಾನ ಅಂತ ವಿಚಾರಿಸ್ತಾ. ಇಲ್ಲ ಅವ್ರಿಲ್ಲ, ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳಿದ್ರೆ ಅವ್ನ್ ನೋಡಿದ್ರೆ ಮತ್ತೆ ಅದನ್ನೇ ವಿಚಾರಿಸ್ತಿದ್ದ ಅಂತ ಚಾರು ಹೇಳ್ತಿರ್ತಾರೆ. ಆಗ ರಾಮಾಚಾರಿಗಂತೂ ತುಂಬಾ ಶಾಕ್ ಆಗುತ್ತೆ. ರೀ ಏನ್ ಹೆಸರು ಅಂತ ಹೇಳಿದ್ರಿ ಅಂತ ಇಲ್ಲಿ ರಾಮಾಚಾರಿ ಕೇಳ್ತಾರೆ. ಯಾರೋ ಬಸವರಾಜ್ ಅಂತ ಚಾರು ಹೇಳ್ತಾರೆ. ಫೋನ್ ಮಾಡಿದವ್ರ ಹೆಸರು ಏನಂತ ಹೇಳಿದ್ರು ಅಂತ ರಾಮಾಚಾರಿ ಹೇಳ್ತೀರಾ. ಅದೇನೋ ಹೇಳ್ತಿರೋ ಅಂತ ಚಾರು ಯೋಚನೆ ಮಾಡ್ತಿರ್ತಾರೆ. ಸಿದ್ಧಾರ್ಥ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ಸಿದ್ಧಾರ್ಥ್ ಅಂತ ಚಾರು ಹೇಳ್ತಾರೆ. ರಾಮಾಚಾರಿಗೆ ಟೆನ್ಷನ್ ಶುರು ಆಗುತ್ತೆ. ಏನಾಯ್ತು ರಾಮಾಚಾರಿ? ಏನ್ ಮೇಡಮ್, ಅವ್ರ ಹತ್ರ ನಾನು ಹೆಲ್ಪ್ ತಗೋತಿದ್ದೆ, ಅವ್ರೊಬ್ರು ದೊಡ್ಡ ಆಫೀಸರ್, ನಾನು ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಹೇಳಿ ನನ್ನ ಹೆಸರು ಬಸವರಾಜು ಅಂತ ಅವ್ರ ಹತ್ರ ಸುಳ್ಳು ಹೇಳಿದ್ದೆ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ ಏನ್ ಹೇಳ್ತಿದ್ಯಾ ಅಂತ ಚಾರು ಕೇಳ್ತಾರೆ. ಹೌದು ಮೇಡಮ್, ಅವ್ರೇನಾದ್ರು ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಕಾಲ್ ಮಾಡಿರ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಯಾಕೆ ರಾಮಾಚಾರಿ ಮೊದ್ಲೇ ಏನು ಹೇಳಿಲ್ಲ? ನಂಗ್ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ? ನಾನ್ ಬೇರೆ ಇದು ನನ್ ಗಂಡ ರಾಮಾಚಾರಿ ನಂಬರ್ ಅಂತ ಹೇಳ್ಬಿಟ್ಟೆ, ಇವಾಗ ಏನ್ ಮಾಡೋದು ಅಂತ ಚಾರು ಟೆನ್ಷನ್ ಮಾಡ್ಕೋತಾರೆ. ಏನ್ ಮಾಡೋದು ಅಂತ ನಂಗೂ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ನವದೀಪ್, ವಿವೇಕ್ ಹಾಗೂ ವರುಣ್ ಇರ್ತಾರೆ. ಅಲ್ಲಿ ವಿವೇಕ್ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರೆ ಇಲ್ಲಿ ನವದೀಪ್ ವಿವೇಕ್ ನ ಅಬ್ಸರ್ವ್ ಮಾಡ್ತಿರ್ತಾರೆ. ಇದ್ದಕ್ಕಿದ್ದಂಗೆ ವಿವೇಕ್ ಹೊರಡ್ತಾರೆ. ಆಗ ನವದೀಪ್ ವಿವೇಕ್ ನ ತಡಿತಾರೆ. ವೇಟ್ ಎಲ್ಲಿ ಹೋಗ್ತಿದ್ಯಾ ಅಂತ ನವದೀಪ್ ಹೇಳ್ತಾರೆ. ನನ್ಗನ್ನಿಸ್ತಿದೆ ನಾನು ಇವಾಗ ಚಾರುನ ಮೀಟ್ ಮಾಡ್ಬೇಕು ಅಂತ, ಸೊ ಅವಳನ್ನ ಮೀಟ್ ಮಾಡ್ಕೊಂಡು ನಾನ್ ವಾಪಸ್ ಬರ್ತೀನಿ ಅಂತ ವಿವೇಕ್ ಹೇಳ್ತಾರೆ. ನೋಡು, ನೀನ್ ಹೋಗೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಈ ಕಂಡೀಷನ್ ಹೋಗೋದು ಸರಿ ಕಾಣ್ತಾ ಇಲ್ಲ. ಹಾಗೆ ನಿನ್ಗೂ ಕೂಡ ಅವಳು ನೋಡೋದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ನವದೀಪ್ ಹೇಳ್ತಾರೆ. ಅಂದ್ರೆ ನನ್ ಚಾರುನ ನಾನು ಯಾವಾಗ ನೋಡೋದು ಅಂತ ವಿವೇಕ್ ಕೇಳ್ತಾರಲ್ಲ. ಏನ್ ಮಾಡು ಅಂತ ಹೇಳಿದ್ರೆ ಅದನ್ನ ಅಂತ ನವದೀಪ್ ಹೇಳಕ್ ಬರ್ತಿದ್ರೆ ವಿವೇಕ್ ನವದೀಪ್ ನ ತಡಿತಾರೆ. ನನ್ಗೆ ಗೊತ್ತು, ನನ್ ಚಾರುನ ಯಾವ ತರ ನೋಡ್ಬೇಕು ಅಂತ ನಂಗೆ ಗೊತ್ತು ಅಂತ ಹೇಳಿ ಇಲ್ಲಿ ವಿವೇಕ್ ರೂಮ್ ಒಳಗಡೆ ಹೊರಟೋಗ್ತಾರೆ. ಆ ಕಡೆ ರಾಮಾಚಾರಿ ಏನು ಯೋಚನೆ ಮಾಡಿ ಚಾರು ಹತ್ರ ಫೋನ್ ನ ಇಸ್ಕೋತಾರೆ. ಕೊಡಿ ಅಂತ ಹೇಳಿ ಹಲೋ ಅಂತ ಆ ಕಡೆ ಸಿದ್ಧಾರ್ಥ್ ಹೇಳ್ತಾರೆ. ಸರ್, ನಾನು ಬಸವರಾಜು ಮಾತಾಡ್ತಿದ್ದೀನಿ ಅಂತ ರಾಮಾಚಾರಿ ಹೇಳ್ತಿದ್ರೆ. ಯಾವ ಬಸವರಾಜು ಅಂತ ಸಿದ್ಧಾರ್ಥ್ ಪ್ರಶ್ನೆ ಮಾಡ್ತಿರ್ತಾರೆ. ಸರ್, ನಿಮ್ ಕಾಲ್ ಮಾಡಿದ್ನಲ್ಲ, ನಿಮ್ಮನ್ನ ಮೀಟ್ ಕೂಡ ಮಾಡಿದ್ನಲ್ಲ, ಅದೇ ಬಸವರಾಜು ಅಂತ ರಾಮಾಚಾರಿ ಹೇಳ್ತಾರೆ. ನಾನು ಆಗ್ಲೇ ಕಾಲ್ ಮಾಡಿದಾಗ ನಿಮ್ ಹೆಂಡತಿ ಕಾಲ್ ರಿಸೀವ್ ಮಾಡಿ ಯಾವ ಬಸವರಾಜು ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಸಿದ್ಧಾರ್ಥ್ ಹೇಳ್ತಿರ್ತಾರೆ. ಸರ್, ನನ್ ಹೆಂಡತಿಗೂ ನನ್ಗೂ ಒಂದ್ ಸಣ್ಣ ಜಗಳ ಸರ್. ನನ್ ಮೇಲಿರೋ ಕೋಪಕ್ಕೆ ಏನೇನೋ ಹೇಳ್ಬಿಟ್ಟಿದ್ದಾಳೆ, ಇವಾಗ ಸರಿಯಾದ್ಲು ಸರ್. ಈಗ ನನಗೆ ಫೋನ್ ಕೊಟ್ಲು, ನನ್ ಮೇಲೆ ಇದ್ದಿದ್ ಕೋಪಕ್ಕೆ ನಿಮ್ಮ ಹತ್ರ ಏನೇನೋ ಮಾತಾಡ್ದೆ ಅಂತ ಹೇಳಿದ್ಲು ಸರ್. ಸಾರಿ ಸರ್, ಸ್ವಲ್ಪ ಒಳ್ಳೆಯವರು, ಕೋಪ ಬಂದ್ರೆ ಮೆಂಟಲ್ ತರ ಆಡ್ತಾರೆ ಅಂತ ರಾಮಾಚಾರಿ ಹೇಳ್ತಿರೆ. ಇಲ್ಲಿ ಚಾರುಗಂತೂ ರಾಮಾಚಾರಿ ನೋಡಿ ಕೋಪ ಬರ್ತಿರುತ್ತೆ. ಹೆಂಡ್ತಿರಂದ್ರೆ ಹಾಗೇನೆ. ಬೈ ದ ವೇ, ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಂತ ಸಿದ್ಧಾರ್ಥ್ ಕೇಳ್ತಾರೆ. ಹೌದು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಲವ್ ಮ್ಯಾರೇಜ್ ಅಂದ್ಮೇಲೆ ಇದೆಲ್ಲ ಕಾಮನ್ ಬಿಡಿ ಅಂತ ವಿವೇಕ್ ಹೇಳ್ತಾರೆ. ಅಂದಂಗೆ ನೀವು ನಂಗೆ ಕಾಲ್ ಮಾಡಿದ್ದು ಯಾಕೆ ಸರ್ ಅಂತ ರಾಮಾಚಾರಿ ಕೇಳ್ತಾರೆ. ಕಾಲ್ ನಲ್ಲಿ ಬೇಡ, ಮೊನ್ನೆ ಭೇಟಿ ಮಾಡಿದ್ವಲ್ಲ ಅಲ್ಲಿಗೆ ಬರಕಾಗುತ್ತಾ ಅಂತ ಸಿದ್ಧಾರ್ಥ್ ಕೇಳ್ತಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಹೌದೌದು, ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕೆಂದ್ರೆ ನಂಗೆ ಸಿಕ್ಕಿರೋ ಎವಿಡೆನ್ಸ್ ಪ್ರಕಾರ ಆರೋಪಿನ ಆದಷ್ಟು ಬೇಗ ಬಂದಿ ಮಾಡಬಹುದು. ಅಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಹೌದಾ ಸರ್ ಅಂತ ರಾಮಾಚಾರಿ ಹೇಳ್ತೀರಾ. ಹೌದು ಸರಿ, ನೀವು ಈಗ್ಲೇ ಅಲ್ಲಿಗೆ ಬಂದ್ಬಿಡಿ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಸರಿ ಸರ್, ಬರ್ತೀವಿ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಸಿದ್ಧಾರ್ಥ್ ಕಾಲ್ ಕಟ್ ಮಾಡ್ಬಿಟ್ಟು ನಗ್ತಿರ್ತಾರೆ. ಆ ಕಡೆ ಚಾರು ಹೇಳ್ತಾರೆ. ಏನಂತೆ ಅಂತ ಚಾರು ಕೇಳ್ತಾರೆ. ಮೇಡಮ್, ಅವ್ರ ಹತ್ರ ತುಂಬಾ ಎವಿಡೆನ್ಸ್ ಸಿಕ್ಕಿದೆಯಂತೆ. ಆ ಪಾಪಿಗಳನ್ನ
ಬಂಧನ ಮಾಡ್ಬೇಕು ಅಂತ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆಯಂತೆ ಮೇಡಮ್, ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ರು ಮೇಡಮ್. ನಾವು ಹೋಗ್ ಬಂದ್ಬಿಡ್ತೀವಿ, ಮುರಾರಿ ಹೋಗ್ ಬರೋಣ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮುರಾರಿ ಹೋಗ್ತಾರೆ. ಇನ್ನೊಂದ್ ಕಡೆ ವಿವೇಕ್ ಅಂತೂ ಹುಚ್ಚಾಗ್ಬಿಟ್ಟಿರ್ತಾರೆ. ರೂಮ್ ತುಂಬಾ ಚಾರು ಫೋಟೋನ ಹಾಕೊಂಡು, ಚಾರು ಡಾರ್ಲಿಂಗ್ ನಾವ್ ಯಾಕೆ ಇಷ್ಟ ಬೇಗ ಅಟ್ಯಾಚ್ ಆಗ್ಬಿಟ್ವಿ, ನಿಜವಾಗ್ಲೂ ನಿನ್ನ ನೋಡ್ಬೇಕು ಅನ್ಸ್ತಿದೆ. ಇಮ್ಯಾಜಿನ್ ಮಾಡ್ಕೋ ಚಾರು ಡಾರ್ಲಿಂಗ್, ನಾವಿಬ್ರು ಮದ್ವೆ ಆಗಿ ಜೊತೆ ಸಂಸಾರ ಮಾಡಿದ್ರೆ ಎಷ್ಟು ಖುಷಿಯಾಗಿರ್ತೀವಲ್ವಾ ಅಂತ ಹೇಳಿ ವಿವೇಕ್ ಚಾರು ಫೋಟೋ ನೋಡ್ಕೊಂಡು ಹೇಳ್ತಾರೆ. ಇನ್ನೊಂದ್ ಕಡೆ ನವದೀಪ್ ಹಾಗೂ PA ವರುಣ್ ಎಲ್ಲಾನು ನೋಡ್ತಿರ್ತಾರೆ, ಅಂದ್ರೆ ವಿವೇಕ್ ಬಿಹೇವಿಯರ್ ನ ನೋಡ್ತಿರ್ತಾರೆ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಅಂತ ಇಲ್ಲಿ ನವದೀಪ್ ವರುಣ್ ಜೊತೆ ಹೇಳ್ತಾ ಇರ್ತಾರೆ. ಹಾಸಪ್ ಅಂತ ಇಲ್ಲಿ ವರುಣ್ ಹೇಳ್ತಾರೆ. ಆಮೇಲೆ ಇಲ್ಲಿ ನವದೀಪ್ ಹಾಗೂ ವರುಣ್ ರೂಮ್ ಒಳಗಡೆ ಬರ್ತಾರೆ. ಡ್ಯಾಡ್ ನೋಡಿದ್ರ ನಿಮ್ ಸೊಸೆನ, ನನ್ ಹೆಂಡತಿನ, ನಾನು ಬೆಳಗ್ಗೆಯಿಂದ ನೈಟ್ ನಿದ್ದೆ ಮಾಡೋವರೆಗೂ ನಾನು ಚಾರುನ ನೋಡ್ತಾನೆ ಇರ್ಬೇಕು, ಅದಕ್ಕೋಸ್ಕರ ನಾನು ಓಡಾಡೋ ಕಡೆ ಎಲ್ಲ ಚಾರು ಫೋಟೋ ಹಾಕಿದೀನಿ, ಹೇಗಿದೆ ಡ್ಯಾಡ್ ಅಂತ ಇಲ್ಲಿ ವಿವೇಕ್ ಹೇಳ್ತಿರೆ. ಸೂಪರ್ ಸೂಪರ್ ಅಂತ ನವದೀಪ್ ಹೇಳ್ತಾರೆ. ಡ್ಯಾಡ್ ನೀವಿಬ್ರು ಸ್ವಲ್ಪ ಅವ್ರ ಕಡೆ ಹೋಗ್ಬೇಕು, ಯಾಕಂದ್ರೆ ನಾನು ಚಾರು ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ವಿವೇಕ್ ನವದೀಪ್ಗೆ ಹೇಳ್ತಾರೆ. ಬೇಟಾ ಅಂತ ನವದೀಪ್ ಹೇಳ್ತಿರ್ತಾರೆ. ಅಲ್ಲ ಡ್ಯಾಡ್, ಗಂಡ ಹೆಂಡತಿ ಪರ್ಸನಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನೀವಿಬ್ರು ಈ ತರ ರೂಮ್ ಬರೋದು ಮ್ಯಾನರ್ಸ್ ಅಲ್ಲ, ಸೊ ನೆಕ್ಸ್ಟ್ ಟೈಮ್ ರೂಮ್ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡ್ ಬನ್ನಿ ಅಂತ ವಿವೇಕ್ ಹೇಳ್ತಿದೆ. ನವದೀಪ್ ಅಂತೂ ತಲೆ ಕೆಟ್ಟೋಗುತ್ತೆ. ಓಕೆ ಬೇಟಾ ಅಂತ ಹೇಳಿ ನವದೀಪ್ ವರುಣ್ ಹೊರಟೋಗ್ತಾರೆ. ನೆಕ್ಸ್ಟ್ ಟೈಮ್ ನನ್ ಪರ್ಮಿಷನ್ ಇಲ್ಲದೆ ಈ ರೂಮ್ಗೆ ಯಾರು ಬರಲ್ಲ ಅಂತ ಹೇಳಿ ವಿವೇಕ್ ಹುಚ್ಚುಂತರ ಚಾರು ಫೋಟೋ ನೋಡ್ಕೊಂಡು ಒಬ್ರೇ ಮಾತಾಡ್ತಿರ್ತಾರೆ. ಇನ್ನೊಂದ್ ಕಡೆ ರಾಮಾಚಾರಿ ಹಾಗೂ ಮುರಾರಿ ಸಿದ್ಧಾರ್ಥ್ ನ ಭೇಟಿ ಮಾಡಕ್ಕೆ ಬರ್ತಾರೆ. ನಮಸ್ತೆ ಸರ್, ಮುಖ್ಯವಾಗಿರೋ ವಿಷಯ ಮಾತಾಡಕ್ಕೆ ಅಂತ ಹೇಳಿದ್ರಲ್ಲ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಒಂದು ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಮುಖ್ಯವಾಗಿರೋ ವಿಷಯನ ಸರ್ ಅಂತ ರಾಮಾಚಾರಿ ಕೇಳ್ತಾರೆ. ಹೌದು ಮಿಸ್ಟರ್ ರಾಮಾಚಾರಿ ಅಂತ ಸಿದ್ಧಾರ್ಥ್ ಹೇಳ್ತಿರೆ. ಈ ಕಡೆ ರಾಮಾಚಾರಿ ಹಾಗೂ ಮುರಾರಿಗಂತೂ ಶಾಕ್ ಆಗುತ್ತೆ. ಸರ್ ರಾಮಾಚಾರಿ ಸರ್ ನಾನು ಅಂತ ರಾಮಾಚಾರಿ ಹೇಳಕ್ ಹೋಗ್ತಿದ್ರೆ, ಎಸ್ ಹಲೋ ಮಿಸ್ಟರ್ ಬಸವರಾಜ್ ಅಲಿಯಾಸ್ ರಾಮಾಚಾರಿ ಅಲಿಯಾಸ್ ಕೃಷ್ಣ, ಇನ್ನು ತಮ್ಗೆ ಬೇರೆ ಯಾವ್ಯಾವ ಹೆಸರು ಇದೆಯೋ ಅಂತ ಇಲ್ಲಿ ವಿನೋದ್ ರಾಮಾಚಾರಿಗೆ ಹೇಳ್ತಾರೆ. ಎಷ್ಟೋ ಧೈರ್ಯ ನಮ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಿದ್ಯಾ ಅಂತ ಸಿದ್ಧಾರ್ಥ್ ಹೇಳ್ತಾರಲ್ಲ ಸರ್ ನಾನು ಅಂತ ರಾಮಾಚಾರಿ ಹೇಳ್ತಿರ್ತಾರೆ. ನೋಡು ನಿನ್ನ ಹೆಸರು ರಾಮಾಚಾರಿ, ನೀನೊಬ್ಬ ಪುರೋಹಿತರು ಮಗ, ಪುರೋಹಿತರು ಕೆಲಸ ಮಾಡ್ತಾ ಸಾಫ್ಟ್ವೇರ್ ಕಂಪ್ನಿಲೂ ಕೆಲಸ ಮಾಡ್ತಿದ್ಯಾ, ರೈಟ್ ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳ್ತಿರ. ರಾಮಾಚಾರಿ ಹಾಗೂ ಮುರಾರಿ ಶಾಕ್ ಆಗ್ತಾರೆ. ಸರ್ ಅದು ನಾನು ಅಂತ ರಾಮಾಚಾರಿ ಹೇಳ್ತಾರೆ. ಶಟಪ್, ಇಷ್ಟೇ ಅಲ್ಲ ನಿನ್ ಪೂರ್ತಿ ಚರಿತ್ರೆ ಹೇಳ್ತೀನಿ ಕೇಳಿಸ್ಕೊತೀಯಾ, ಬದುಕಿರೋನ್ನ ಸಾಯಿಸ್ಬಿಟ್ಟು ಸತ್ತವ್ರ ಹೆಸರಲ್ಲಿ ವ್ಯವಹಾರ ಮಾಡ್ತಿದ್ಯಲ್ಲ, ಎಂತ ತಪ್ಪು ಅಂತ ನಿಂಗೇನಾದ್ರೂ ಗೊತ್ತಿದ್ಯಾ, ನನ್ನೇನೋ ಕಡ್ಲೆಪುರಿ ಮಾಡೋನು ಅಂತ ನೀನ್ ಅನ್ಕೊಂಡಿದ್ಯಾ. ಈ ನಂಬರ್ಗೆ ಕಾಲ್ ಮಾಡಿದಾಗ ನಿನ್ ಹೆಂಡತಿ ರಿಸೀವ್ ಮಾಡಿ ನನ್ ಗಂಡ ರಾಮಾಚಾರಿ ಅಂತ ಹೇಳ್ದಾಗ್ಲೇ ನನ್ಗೆ ಕನ್ಫರ್ಮ್ ಆಗಾಯ್ತು. ನೀನು ಆ ನವದೀಪ್ ನ ಬಂಧನ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ಯಾ, ಬಟ್ ಯುವರ್ ಬ್ಯಾಡ್ ಟೈಮ್, ನಾನು ನಿನ್ನನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿಗೆ ನೀನ್ ಬಂದ್ಬಿಟ್ಟಿದ್ಯಾ ಅಂತ ಸಿದ್ಧಾರ್ಥ್ ಹೇಳ್ತೀರ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಯಾಕೊತ್ತಾ ನಾನು ಕೂಡ ಆ ನವದೀಪ್ ಕಡೆಯವನೇ ಅಂತ ಹೇಳಿ ಸಿದ್ಧಾರ್ಥ್ ನಗ್ತಿದ್ರೆ ಇಲ್ಲಿ ರಾಮಾಚಾರಿ ಮತ್ತೆ ಮುರಾರಿ ಇಬ್ರು ಮುಖ ನೋಡ್ಕೋತಾರೆ. ಇನ್ನೊಂದ್ ಕಡೆ ಮಾನ್ಯತೆ ಹಾಗೂ ಜಿಕೆ ಇರ್ತಾರೆ. ಅಲ್ಲಿ ಜಿಕೆ ಅಂತೂ ಗಾಳಿ ಬೀಸ್ಕೊಂಡು, ಅಯ್ಯೋ ಎಷ್ಟೇ ಬೀಸ್ಕೊಂಡು ಮೂಗಂತೂ ತಣ್ಣನೆ ಆಗ್ತಿಲ್ವಲ್ಲಪ್ಪ, ಇನ್ನು ಉರಿತಾ ಇದೆ ಅಂತ ಜಿಕೆ ಹೇಳ್ತಾರೆ. ಹಾಗೆ ಇಲ್ಲಿ ಮಾನ್ಯತಾ ನವದೀಪ್ಗೆ ಕಾಲ್ ಮಾಡ್ತಾರೆ. ಬೋಲಿಯಾ ಮಾನತಾಜಿ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಮಿಸ್ಟರ್ ನವದೀಪ್ ವಿವೇಕ್ ಹೇಗಿದ್ದಾರೆ ಅಂತ ಮಾನ್ಯತಾ ಹೇಳ್ತಿದೆ. ಆ ಕಡೆ ನವದೀಪ್ ಲೌಡ್ ಸ್ಪೀಕರ್ ಹಾಕೊಂಡು ಮಾತಾಡ್ತಿರ್ತಾರೆ. ಅವನು ಪರ್ಫೆಕ್ಟ್ ಆಗಿ ಚೆನ್ನಾಗಿದ್ದಾನೆ, ಆದ್ರೆ ಮೂರೊತ್ತು ನಿಮ್ ಭೇಟಿ ಚಾರುನ ನೆನ್ಪಿಸ್ಕೊತಿರ್ತಾನೆ. ಪೂರ್ತಿ ಈ ಬೆಡ್ರೂಮ್ ಕಿಚನ್ ಟಾಯ್ಲೆಟ್ ಹೇಳ್ತಾರೆ. ಎಲ್ಲಾ ಕಡೆ ನಿಮ್ ಬೇಬಿದು ಪೋಸ್ಟರ್ ಹಾಕಿ ಅದ್ರ ಜೊತೆ ಮಾತಾಡ್ತಿರ್ತಾನೆ ಅಂತ ನವದೀಪ್ ಹೇಳ್ತಾರೆ. ನಿಜವಾಗ್ಲೂ ನವದೀಪ್ ನೀವ್ ಹೇಳ್ತಾರ ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ, ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ಮಾನ್ಯತಾ ಹೇಳ್ತಾರೆ. ನಾನು ಹೇಳ್ತಿರೋದು ಬೀಗುರುಚಿ ಅಂತ ನವದೀಪ್ ಹೇಳ್ತಾರೆ. ಯಾರೋ ಬಸವರಾಜನವರು ನಿಮ್ ಬಗ್ಗೆ ವಿಚಾರಿಸ್ಕೊಂಡು ಮಾತಾಡ್ತಿದ್ದ ಅಂತ ಹೇಳಿದ್ರೆ ಅವನಿಂದ ಏನಾದ್ರು ನಮ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸ್ತದೆ, ಅದ್ರ ಕಡೆ ಗಮನ ಕೊಡಿ ಅಂತ ಮಾನ್ಯತಾ ಹೇಳ್ತಾರೆ. ಡೋಂಟ್ ವರಿ ಮಾನ್ಯತಾಜಿ, ಡಿಪಾರ್ಟ್ಮೆಂಟ್ ಅಲ್ಲಿ ನನ್ ಫ್ರೆಂಡ್ಸ್ ಸಿದ್ಧಾರ್ಥ್ ಇದ್ದಾರೆ, ಎಲ್ಲಾನು ನೋಡ್ಕೋತಾರೆ, ಸೊ ನೀವೇನು ವರಿ ಮಾಡ್ಬೇಡಿ ಅಂತ ನವದೀಪ್ ಹೇಳ್ತಾರೆ. ನನಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತು ನವದೀಪ್, ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ, ಹೇಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರ ಹೇಳಿ ಅಂತ ಮಾನ್ಯತಾ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್, ತಲೆ ಕೆಡ್ಸ್ಕೊಬಿಡಿ, ಎಲ್ಲ ನೋಡ್ಕೋತೀನಿ, ಡೋಂಟ್ ವರಿ ಅಂತ ಹೇಳಿ ನವದೀಪ್ ಕಾಲ್ ಕಟ್ ಮಾಡ್ತಾರೆ. ನಂಗ್ ಅನ್ಸ್ತಾ ಇದೆ ಮಾನ್ಯತಾ ಹೇಳಿರೋ ಕಡೆ ನಾವು ಗಮನ ಕೊಡ್ಬೇಕು ಅಂತ. ಯಾರೋ ಬಸವರಾಜನವನು ನಿಮ್ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದಾನೆ, ಹಾಗೆ ಯಾವ್ದೋ ಅನ್ನೋನ್ ಪರ್ಸನ್ ನಂಗೆ ಹೊಡಿತಿದ್ದೇನೆ, ನನ್ಗನ್ಸ್ತಿದೆ ಒಂದಕ್ಕೊಂದು ಲಿಂಕ್ ಇದೆ ಅಂತ. ಮೊದ್ಲು ವರುಣ್ಗೆ ಡೌಟ್ ಬಂತು, ಆಮೇಲೆ ಮಾನ್ಯತಾಗ್ ಡೌಟ್ ಬಂತು, ಈಗ ನಂಗೆ ಡೌಟ್ ಬರ್ತಿದೆ. ನನ್ಗನ್ಸ್ತಿದೆ ಒಂದ್ಸಲ ನಾವು ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕು ಅಂತ ವಿವೇಕ್ ಹೇಳ್ತಾರೆ. ಚೆಕ್ ಇಟ್ ಅಂತ ಇಲ್ಲಿ ನವದೀಪ್ ಹೇಳ್ತಿರೆ. ಚೆಕ್ ಮಾಡೋದು ಮಾತ್ರ ಡಾಟ್, ನಂಗೆ ಯಾರು ಹೊಡ್ತಿದ್ದಾನೆ ಅವನನ್ನ ತಂದು ನನ್ ಮುಂದೆ ನಿಲ್ಲಿಸ್ಬೇಕು, ಏನೋ ಆಗಲ್ಲ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಚಿಕ್ಕ ಹೋಲಿಂದ ಅಲ್ವಾ ದೊಡ್ಡ ಶಿಪ್ಪೆ ಮುಳುಗೋಗೋದು ಅಂತ ವಿವೇಕ್ ಹೇಳ್ತಾರೆ. ಓಕೆ ಎಲ್ಲಾನು ನಾನು ನೋಡ್ಕೋತೀನಿ ಅಂತ ನವದೀಪ್ ಹೇಳ್ತಾರೆ. ಆ ಕಡೆ ಸಿದ್ಧಾರ್ಥ್ ಹೇಳ್ತಿರ್ತಾರೆ. ಏನ್ ಮಿಸ್ಟರ್ ರಾಮಾಚಾರಿ ಶಾಕ್ ಆಯ್ತಾ ಅಂತ ವಿವೇಕ್ ಹೇಳ್ತಿರೆ. ಸರ್ ಇದನ್ನೆಲ್ಲ ನಾನ್ ಬೇಕು ಅಂತ ಮಾಡಿಲ್ಲ, ತಮ್ಮನ್ ಸಾವಿಂದೆ ಅವ್ ನವದೀಪ್ ಕೈವಾಡ ಇದೆ, ಇದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡ್ತಿದೀನಿ ಸರ್, ಅದನ್ ಬಿಟ್ಟು ನಾನ್ ಯಾರಿಗಾರು ಯಾಮರ್ಸ್ಬೇಕು ಅಂತ ಮಾಡ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಐ ನೋ ದಟ್ ಮಿಸ್ಟರ್ ರಾಮಾಚಾರಿ, ಇದನ್ನ ಗೊತ್ತಿರೋದಕ್ಕೆ ನಿನ್ನ ಮೀಟ್ ಮಾಡೋದಕ್ಕೆ ನಾನು ಒಬ್ನೇ ಬಂದಿತ್ತು, ಇಲ್ಲಾಂದಿದ್ರೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಜೊತೆ ವಿತ್ ಯೂನಿಫಾರ್ಮ್ ಬಂದಿರ್ತಿದ್ದೆ. ರಾಮಾಚಾರಿ ನಾನು ಆ ನವದೀಪ್ ಜೊತೆ ಇದ್ದಿದ್ದು ನಿಜ, ಇವಾಗ ಇರೋದು ನಿಜ, ಹಾಗೆ ಅವ್ನ್ ಮಾಡ್ತಿರೋ ಆಕ್ಟಿವಿಟೀಸ್ ಗೆ ನಾನು ಸಪೋರ್ಟ್ ಮಾಡಿದ್ದು ನಿಜಾನೇ, ಹಾಗೆ ಅವ್ನ ಏಂಜಲ್ ಕಾಸ್ ಗೆ ಕೈ ಚಾಚಿದ್ದು ನಿಜಾನೇ, ಆ ದುಡ್ಡಿಂದ ಐಷಾರಾಮಿ ಜೀವನ ನಡೆಸ್ತಾ ಇದ್ದಿದ್ದು ನಿಜ, ಆದ್ರೆ ಕರ್ಮ ಅನ್ನೋದು ಒಂದಿದೆಯಲ್ಲ, ಅದರಿಂದ ಯಾರು ತಪ್ಸ್ಕೊಳಕ್ಕಾಗಲ್ಲ, ನಿಜ ತಾನೆ. ನೆನೆ ನನ್ ಹೆಂಡತಿ ಮತ್ತೆ ಮಗಳು ಹೋಗ್ತಿದ್ದಂತ ಕಾರು ಆಕ್ಸಿಡೆಂಟ್ ಆಗೋಯ್ತು, ಅದ್ರಲ್ಲಿ ನನ್ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾಳೆ, ನನ್ ಮಗಳು ಪ್ರಜ್ಞೆ ಇಲ್ಲದೆ ಕೋಮಾ ಹೊರಟೋಗಿದ್ದಾಳೆ, ಅವರಿಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದ್ರು ಗುಣಪಡಿಸಕ್ಕೆ ಆಗ್ತಿಲ್ಲ, ಆಗ್ಲೇ ಗೊತ್ತಾಗಿದ್ದು ನಾವ್ ಮಾಡೋ ಪಾಪ ಮನೆ ಸುತ್ಕೊಳಕ್ಕೆ ಅಂತ.
ಇದಕ್ಕೆಲ್ಲ ಏನ್ ಪರಿಹಾರ ಅಂತ ಯೋಚನೆ ಮಾಡ್ತಿದ್ದಾಗ್ಲೇ ನೀನು ನಂಗೆ ಕಾಲ್ ಮಾಡಿದ್ದು. ಹೀಗೆ ಸಹಾಯ ಮಾಡೋದ್ರ ಮುಖಾಂತರ ನನ್ ಪಾಪನ ಸ್ವಲ್ಪನಾದ್ರೂ ಕಮ್ಮಿ ಮಾಡ್ಕೊಳ್ಳ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆಗ್ಲಾದ್ರೂ ನನ್ನ ಹೆಂಡತಿ ಮಕ್ಳು ಸರಿ ಹೋದ್ರೆ ಅಷ್ಟೇ ಸಾಕು ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಹಾಗಾದ್ರೆ ಇವಾಗ ನೀವು ಸರ್ ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ಹೌದು ಹೌದು, ನೀನು ಆ ನವದೀಪ್ ವಿರುದ್ಧ ಮಾಡೋ ಹೋರಾಟದಲ್ಲಿ ನಾನು ಕೂಡ ನಿನ್ ಕೈ ಜೋಡಿಸ್ತೀನಿ. ನೀನು ಯಾವ ತರ ಸಹಾಯ ಬೇಕಾದ್ರೂ ನನ್ನನ್ ಕೇಳು, ನಾನ್ ಮಾಡೋದಕ್ಕೆ ರೆಡಿ. ನನ್ನಿಂದ ಪ್ರತ್ಯಕ್ಷವಾಗಿ ಮಾಡಕ್ಕಾಗದೆ ಇದ್ರು ಪರೋಕ್ಷವಾಗಿ ಸಹಾಯ ಮಾಡೇ ಮಾಡ್ತೀನಿ. ರಾಮಾಚಾರಿ, ನನ್ನಿಂದ ನಿಂಗೆ ಏನ್ ಸಹಾಯ ಬೇಕು ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳ್ತಿದ್ರೆ ರಾಮಾಚಾರಿ ಮುರಾರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಮೊದ್ಲು ಆ ಸಕ್ಸೇನ ಇನ್ವಾಲ್ವ್ ಆಗಿರೋ ಎಲ್ಲಾ ಆಕ್ಟಿವಿಟಿ ಮೇಲೆ ನಾವು ಕಣ್ಣಿಡ್ಬೇಕು ಸರ್. ಆದ್ರೆ ಅವನ ಆಕ್ಟಿವಿಟೀಸ್ ಎಲ್ಲ ಸೇಫ್ ಆಗಿ ಬ್ರಿಲಿಯಂಟ್ ಆಗಿ ಮಾಡ್ತಾ ಇದ್ದೇನೆ. ಯಾರ ಕೈಲೂ ಸಿಗಾಕೋತಿಲ್ಲ, ಏನೋ ಎವಿಡೆನ್ಸ್ ಕೂಡ ಬಿಡ್ತಾ ಇಲ್ಲ. ನಾನು ಎಷ್ಟೇ ಟ್ರೈ ಮಾಡಿದ್ರು ನಂಗೆ ಏನು ಎವಿಡೆನ್ಸ್ ಸಿಗ್ತಾ ಇಲ್ಲ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಅವ್ನು ಮಾಡ್ತಿರೋ ಎಲ್ಲ ಆಕ್ಟಿವಿಟೀಸ್, ಅವ್ನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ವಿತ್ ಪ್ರೂಫ್ ಇದೆ. ಅದನ್ನ ಟಚ್ ಮಾಡಕ್ಕೆ ಯಾರ ಕೈಲೂ ಬಿಡ್ತಾ ಇಲ್ಲ. ಅದನ್ನ ಸೇಫ್ ಆಗಿ ಅವ್ರು ಯಾರಾದ್ರೂ ಲ್ಯಾಪ್ಟಾಪ್ ನ ತಗೋ ಬಂದ್ಬಿಟ್ರೆ ನಮ್ಗೆಲ್ಲ ಸಿಗುತ್ತೆ. ಆಮೇಲೆ ಆ ನವದೀಪ್ ಸಾಮ್ರಾಜ್ಯನ ಗುರ್ತು ಸಿಗದೆ ನಂಗೆ ಪೂರ್ತಿ ನೆಲಸಮ ಮಾಡ್ಬಿಡ್ಬೋದು. ಅದು ನಿಮ್ಮಿಂದ ಆಗುತ್ತಾ ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳ್ತಾರೆ. ಪ್ರಯತ್ನ ಮಾಡಿದ್ರೆ ಯಾವ್ದು ಆಗಲ್ಲ ಅಂತ ಇಲ್ಲ ಅಲ್ವಾ ಸರ್? ಖಂಡಿತವಾಗ್ಲೂ ಹೇಗಾದ್ರೂ ಮಾಡಿ ಆ ಲ್ಯಾಪ್ಟಾಪ್ ಟ್ರೈ ಮಾಡಕ್ಕೆ ತರದಕ್ಕೆ ಟ್ರೈ ಮಾಡ್ತೀನಿ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ವೆರಿ ಗುಡ್, ಗೋ ಹೆಡ್ ಅಂತ ಇಲ್ಲಿ ಸಿದ್ಧಾರ್ಥ್ ರಾಮಾಚಾರಿಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ ರಾಮಾಚಾರಿ ಮುರಾರಿ ಹೋಗ್ತಾರೆ. ಆ ಕಡೆ ಚಾರು ಅಂತೂ ದೇವ್ರ ಮನೆ ಮುಂದೆ ಕೂತಿರ್ತಾರೆ. ದೇವ್ರೆ, ನಮ್ ಧರ್ಮದಲ್ಲಿ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು ಅಂತ ಹೇಳ್ತಾರೆ. ಅದೇ ಧರ್ಮದಲ್ಲಿ ಅಧರ್ಮನ ಗೆಲ್ಲೋದಿಕ್ಕೆ ಅದೇ ಅಧರ್ಮದ ದಾರಿಲಿ ಹೋಗ್ಬೇಕು ಅಂತ ಹೇಳ್ತಾರೆ. ನಾವೀಗ ಹೋಗ್ತಿರೋದು ಅದೇ ದಾರಿಲಿ. ಗೊತ್ತಿತ್ತೋ ಗೊತ್ತಿಲ್ದೇನೋ ಸತ್ಯನ ಕಂಡಿಡಿಯಕ್ಕೆ, ನಿರಪರಾಧಿ ಆಗಿರೋ ನನ್ ಡ್ಯಾಡ್ ನ ಹೊರಗಡೆ ಕರ್ಕೊಂಡ್ ಬರಕ್ಕೆ, ಸತ್ತಿದ್ದು ಕೃಷ್ಣ ಅನ್ನೋ ಸತ್ಯ ಮುಚ್ಚಿಟ್ಟು ನಮ್ ಜೊತೆ ಇರೋದು ರಾಮಾಚಾರ್ಯ ಅನ್ನೋ ಸತ್ಯನ ಮುಚ್ಚಿಟ್ಟಿದೀವಿ. ಇದನ್ನೆಲ್ಲ ಮಾಡೋದಕ್ಕೆ ನಾವು ನಾಟಕ ಆಡ್ತಿದೀವಿ. ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸತ್ಯ. ಏನು ಮಾಡಕ್ಕಾಗಲ್ಲ, ನಮ್ಮ ಮನೆಯವರು ಹಾಗೆ ಎಲ್ಲಾನು ಕಾಪಾಡಪ್ಪ ಅಂತ ಹೇಳಿ ಚಾರು ದೇವ್ರಿಗೆ ಕೈ ಮುಗಿತಿರ್ತಾರೆ. ಅದೇ ಸಮಯಕ್ಕೆ ರಾಮಾಚಾರಿ ಮುರಾರಿ ಬರ್ತಾರೆ. ರಾಮಾಚಾರಿ ಮುರಾರಿ, ನಿಮ್ಮಿಬ್ರನ್ನ ಈಗ ನೆನ್ಪಿಸ್ಕೊತಿದೆ. ನಿಮ್ಮಿಬ್ರಿಗೆ 100 ವರ್ಷ ಆಯಸ್ಸು ಅಂತ ಚಾರು ಹೇಳ್ತಾರೆ. 100 ವರ್ಷ ಅಲ್ಲ, 200 ವರ್ಷ ಬೇಕಾದ್ರೂ ಬದುಕ್ತೀನಿ, ಆದ್ರೆ ನಂದು ಒಂದ್ ಕಂಡೀಷನ್ ಇದೆ ಅಂತ ರಾಮಾಚಾರಿ ಹೇಳ್ತಾರೆ. ಏನದು ಅಂತ ಚಾರು ಹೇಳ್ತಾರೆ. ನಾನು ಎಷ್ಟೇ ವರ್ಷ ಬದುಕಿದ್ರು ನಾವಿಬ್ರು ಒಟ್ಟಿಗೆ ಇರ್ಬೇಕು. ನಾನು ನಿಮ್ ಜೊತೆ, ನೀವು ನನ್ ಜೊತೆ ಅಂತ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ, ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನಾವಿಬ್ರು ಒಂದೇ ದೇಹ, 2 ಜೀವ ಅಂತ ಚಾರು ಹೇಳ್ತಿರ್ತಾರೆ. ಅಯ್ಯೋ, ಒಂದಿಷ್ಟು ಗ್ಯಾಪ್ ಸಿಕ್ಕಿದ್ರೆ ಸಾಕು, ನೀವಿಬ್ರು ಪ್ರೇಮ ಕಾದಂಬರಿ ನೆನ್ಪರ್ಕೊಬಿಡ್ತೀರಾ ಅಂತ ಮುರಾರಿ ರೇಗಿಸ್ತಾರೆ. ಸರಿ, ಏನ್ ನೆನ್ಪಿಸ್ಕೊಂಡ್ರಿ ಅಂತ ರಾಮಾಚಾರಿ ಕೇಳ್ತಾರೆ. ಇದು ಮುಖ್ಯವಾಗಿರೋ ಕೆಲ್ಸಕ್ಕೆ ಹೋಗಿದೆ ಅಲ್ವಾ, ಅದಕ್ಕೋಸ್ಕರ ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಿದ್ದೆ. ಹೋಗಿರೋ ಕೆಲ್ಸ ಏನಾಯ್ತು ರಾಮಾಚಾರಿ ಅಂತ ಚಾರು ಕೇಳ್ತಾರೆ. ನೀವು ಬೇಡ್ಕೊಂಡ್ಮೇಲೆ ದೇವ್ರು ವರ ಕೊಡದೆ ಇರ್ತಾನ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ರಾಮಾಚಾರಿ ಅಂತ ಚಾರು ಕೇಳ್ತಾರೆ. ಚಾರು ಸಕ್ಸಸ್ ಅಂತ ರಾಮಾಚಾರಿ ಹೇಳ್ತಾರೆ. ಸಿದ್ಧಾರ್ಥ್ ಅವ್ರಿಗೆ ನಿನ್ ಮೇಲೆ ಡೌಟ್ ಬಂದಿಲ್ಲ ತಾನೆ ಅಂತ ಚಾರು ಹೇಳ್ತಾರೆ. ಎಲ್ಲ ಚಾರು ಮೇಡಮ್, ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ ರಾಮಾಚಾರಿ ಹೇಳ್ತಿದ್ರೆ. ಏನು ಅಂತ ಇಲ್ಲಿ ಶಾಕ್ ಅಲ್ಲಿ ಚಾರು ಕೇಳ್ತಾರೆ. ಸತ್ತಿರೋದು ನಮ್ ಕೃಷ್ಣ ಅಂತಾನು ಗೊತ್ತು, ನಾನು ರಾಮಾಚಾರಿ ಅಂತಾನು ಗೊತ್ತು. ನವದೀಪ್ ವಿರುದ್ಧ ಸಾಕಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಅವ್ರಿಗೆ ಎವಿಡೆನ್ಸ್ ಗಳು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಯಾವ ಎವಿಡೆನ್ಸ್ ಅಂತ ಚಾರು ಹೇಳ್ತಾರೆ. ಅವನ ಹತ್ರ ಇರೋ ಲ್ಯಾಪ್ಟಾಪ್. ಹೌದು ಚಾರು ಮೇಡಮ್, ಅವನ ಹತ್ರ ಇರೋ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಎವಿಡೆನ್ಸ್ ಸೇವ್ ಆಗಿದೆಯಂತೆ. ಹೇಗಾದ್ರೂ ಮಾಡಿ ಆ ಲ್ಯಾಪ್ಟಾಪ್ ನಾವ್ ಕೈ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ರಾಮಾಚಾರಿ ಹೇಳಿ, ಬನ್ನಿ ಚಾರು ಮೇಡಮ್ ಹೋಗೋಣ ಅಂತ ರಾಮಾಚಾರಿ ಹೇಳ್ತಾರೆ. ಚಾರು ಎಲ್ಲಿಗೆ ಅಂತ ಚಾರು ಕೇಳ್ತಾರೆ. ಎಲ್ಲಿಗೆ ಅಂದ್ರೆ ಆ ನವದೀಪ್ ಮನೆಗೆ ಹೋಗಿ ಲ್ಯಾಪ್ಟಾಪ್ ತರೋದಕ್ಕೆ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ರಾಮಾಚಾರಿ, ಆ ನವದೀಪ್ ಮನೆಗೆ ಹೇಗ್ ಹೋಗಕ್ಕಾಗುತ್ತೆ ಅಂತ ಚಾರು ಹೇಳ್ತಿದ್ರೆ. ಅವ್ನ ಮಗನ್ ಮುಖಾಮುಖಿ ಎಲ್ಲ ಚಚ್ಚಾಕಿದ್ದೀನಲ್ಲ, ಇವತ್ತು ಅವ್ನ ಯೋಗಕ್ಷೇಮ ವಿಚಾರಿಸಕ್ಕೆ ಹೋಗೋಣ ಅಂದ್ರೆ ಆ ನೆಪ ಇಟ್ಕೊಂಡು ಹೋಗೋಣ ಬನ್ನಿ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ಆಯ್ತು ನಡಿ ಅಂತ ಚಾರು ಹೇಳ್ತಾರೆ. ಸರಿ ಸರಿ ಹೊಡಿ ಹೊಡಿ, ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ನಾನು ನನ್ ಕೆಲ್ಸ ನೋಡ್ಕೋತೀನಿ ಅಂತ ಮುರಾರಿ ಹೇಳ್ತಾರೆ. ನಿಮ್ ಕೆಲ್ಸನ ಅದೇನೋ ನಿನ್ ಕೆಲ್ಸ ಅಂತ ರಾಮಾಚಾರಿ ಹೇಳ್ತಾರೆ. ಓದ್ಬಿಟ್ಟಿರಿ, ಬದುಕೋಕು ಆಗದೆ ಸಾಯೋದಕ್ಕೂ ಆಗದೆ ಕಷ್ಟ ಪಡ್ತಿರೋ ರುಕ್ಕುಗೆ ತೊಂದ್ರೆ ಕೊಡದೆ ನನ್ ಕೆಲ್ಸ ಅಂತ ಮುರಾರಿ ಹೇಳ್ತಾರೆ. ನೀವು ಹೊಡಿ ಹೊಡಿ ಅಂತ ಮುರಾರಿ ಹೇಳಿ ರಾಮಾಚಾರಿ ಚಾರುನ ಕಳಿಸ್ತಾರೆ. ಆ ಕಡೆ ನವದೀಪ್ ಮಾತಾಡ್ತಿರ್ತಾರೆ. ಆ ಬಸವರಾಜು ಬಗ್ಗೆ ಏನಾರು ಎವಿಡೆನ್ಸ್ ಸಿಗ್ತಾ ಅಂತ ಇಲ್ಲಿ ನವದೀಪ್ ಹೇಳ್ತಿರ್ತಾರೆ. ಇದಕ್ಕಿದ್ದಂಗೆ ಅಲ್ಲಿ ಚಾರು ಹಾಗೂ ರಾಮಾಚಾರಿ ಬರ್ತಾರೆ. ಚಾರು ಅಂತ ಹೇಳಿ ಇಲ್ಲಿ ನವದೀಪ್ ಖುಷಿ ಆಗ್ತಾರೆ. ಸಿದ್ಧಾರ್ಥ್ ಆಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಸಿದ್ಧಾರ್ಥ್ ಕಾಲ್ ನ ನವದೀಪ್ ಕಟ್ ಮಾಡ್ತಾರೆ. ಕ್ಯಾ ಬಾತೆ ವಿವೇಕ್ ಬಾಯ್ಲಿ ಯಾರು ಬಂದಿದ್ದಾರೆ ನೋಡು ಅಂತ ನವದೀಪ್ ಹೇಳಿ ಖುಷಿ ಆಗ್ತಿರ್ತಾರೆ. ಏನ್ ಅಂಕಲ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ ಅಂತ ಚಾರು ಕೇಳ್ತಾರೆ. ಅದೇನೋ ಹೇಳ್ತಾರಲ್ಲ ಬಡವನ್ ಮನೆಗೆ ಬಾಬಾ ಅಂತ ಇಲ್ಲಿ ನವದೀಪ್ ಹೇಳಿ, ವರುಣ್ ಅದೇನೋ ಅಂತ ನವದೀಪ್ ಹೇಳ್ತಾರೆ. ಅಶೋ ಸರ್ ನಾನ್ ಇದೀನಲ್ಲ, ನಾನ್ ಹೇಳ್ತೀನಿ ಅಂತ ಹೇಳಿ, ಬಡವ್ರ ಮನೆಯ ಭಾಗ್ಯಲಕ್ಷ್ಮಿ ನಿಮ್ ಚಾರು ಮೇಡಮ್ ಭಾಗ್ಯಲಕ್ಷ್ಮಿ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ರೆ ಯಾಕೆ ತಾನೇ ಎಕ್ಸೈಟ್ ಆಗಲ್ಲ ಹೇಳು ಅಂತ ನವದೀಪ್ ಹೇಳ್ತಾರೆ. ಅದೇ ಸಮಯಕ್ಕೆ ವಿವೇಕ್ ಬರ್ತಾರೆ. ಅರೆ ವಾ ಚಾರು ಡಾರ್ಲಿಂಗ್, ಇದು ಡ್ರೀಮ್ ಅಲ್ಲ ತಾನೆ ಅಂತ ಹೇಳಿ ಇಲ್ಲಿ ವಿವೇಕ್ ಖುಷಿ ಪಡ್ತಾರೆ. ನೀವಂತೂ ಸೂಪರ್ ಅಂತ ರಾಮಾಚಾರಿ ಹೇಳ್ತಾರೆ. ಚಾರು ಕೂತ್ಕೊಂತ ಹೇಳಿ ನವದೀಪ್ ಚಾರುನ ಕೂರಿಸ್ತಾರೆ. ಇಲ್ಲಿ ವಿವೇಕ್ ಚಾರು ನೋಡಿ ಸ್ಮೈಲ್ ಕೊಡ್ತಿದ್ರೆ, ಆ ಕಡೆ ಚಾರುನು ವಿವೇಕ್ ನೋಡಿ ಸ್ಮೈಲ್ ಕೊಡ್ತಿರ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಫೋನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.